ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ನಮ್ಮ ಭಾಗವತರಾದ ಕಲಾವಿದರ ಪಾಲಿನ ಕಾಮಧೇನು ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರ ಕನಸಿನ ಕೂಸಾದ ಯಕ್ಷಾಶ್ರಯ ಯೋಜನೆಯ 55ನೇ ಮನೆಯನ್ನು ಇವತ್ತು ಶಿಗಂದೂರು ಮೇಳದ ಚಂಡವಾದಕರಾದಂಥ ರವಿ ಕಾಡೂರವರಿಗೆ ಫೌಂಡೇಶನ್ ವತಿಯಿಂದ ನೀಡಲಿಕ್ಕೆ ಹೆಮ್ಮೆ ಅನಿಸ್ತದೆ. ಈ ಗೋಧೂಳಿ ಮುಹೂರ್ತದಲ್ಲಿ ಮನೆಯ ಕೀಯನ್ನ ರವಿ ಕಾಡೂರವರಿಗೆ ನೀಡಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸತೀಶ್ ಶೆಟ್ಟಿಯವರು ಕಲಾವಿದರ ಬಗ್ಗೆ ಕಲೆಗೆ ಪ್ರೋತ್ಸಾಹ ಮಾಡುವಂಥ ದೇಶ ವಿದೇಶಗಳಲ್ಲಿರುವಂಥ ಜನರನ್ನು ಸಂಪರ್ಕಿಸಿ ಈಗಾಗಲೇ 15-16 ಕೋಟಿ ಹಣವನ್ನು ಸಂಗ್ರಹಿಸಿ ಕಲಾವಿದರಿಗೆ ಬೇರೆ ಬೇರೆ ರೀತಿಯಲ್ಲಿ ಮನೆ ಸೌಖ್ಯ ಹುಷಾರಿಲ್ಲದಿದ್ದವರಿಗೆ ಅಥವಾ ವಿದ್ಯೆ ಬಗ್ಗೆ ಕಲಾವಿದರಿಗೆ ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಅವರು ಮಂಗಳೂರಿನವರಾದರೂ ಕೂಡ ನಮ್ಮ ಬಡಗು ತಿಟ್ಟಿನವರಿಗೆ ಕಲಾವಿದರಿಗೆ ನಮಗೆ ತಿಳಿದ ಹಾಗೆ ಒಂದು 6-7 ಲಕ್ಷ ಕೋಟಿ ರೂಪಾಯಿಯನ್ನು ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಸಂಸ್ಥೆಯಲ್ಲಿ ನಾವು ಬ್ರಹ್ಮಾವರದಲ್ಲಿ ಒಂದು ಘಟಕವನ್ನು ಪ್ರಾರಂಭ ಮಾಡಿ ಈ ಭಾಗದ ಅಂದರೆ ಬಡಗು ತಿಟ್ಟಿನ ಅವರಿಗೆ ಸಹಕಾರ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಇಂಥ ಮನೆಗಳನ್ನು ಹಸ್ತಾಂತರಿಸುವಾಗ ನಾವು ಬಹಳ ಸಂತೋಷದಿಂದ ಬಂದು ನಿಮಗೆ ನೆಮ್ಮದಿಯ ಜೀವನ ಸಾಗಿಸುವ ಬಗ್ಗೆ ಸಾಗಲಿ ಅನ್ನುವಂಥ ಆಶಯದೊಂದಿಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುವಂತಾಗಲಿ ಅಂತ ಮಾದೇವಿಯಲ್ಲಿ ಪ್ರಾರ್ಥಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಪಟ್ಲ ಫೌಂಡೇಶನ್ ಯಕ್ಷಾಶ್ರಯ ಯೋಜನೆಯ ಈ ಮನೆಯನ್ನು ರವಿ ಕಾಡೂರವರಿಗೆ ನೀಡುವಲ್ಲಿ ಕೊಡುಗೆ ಅಂತ ನೀಡಿದಂಥ ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಸೇಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಮ್ಯಾನೇಜಿಂಗ್ ಕಮಿಟಿಯವರಿಗೆ ನಮ್ಮ ಕಲಾವಿದರ ಎಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪಟ್ಲದವರಿಂದ ನಮಗೆ ಒಂದು ಹೆಲ್ಪ್ ಆಯಿತು. ಅವರು ಹೆಲ್ಪ್ ಮಾಡಿದ್ರಿಂದ ನಮ್ಗೆ ಇಷ್ಟು ಮಾಡ್ಕೊಳ್ಳೋಕ್ಕಾಯಿತು, ಇಲ್ಲಾಂದರೆ ಇಷ್ಟು ಮಾಡ್ಕೊಳ್ಳೋದು ಕಷ್ಟ ಇರ್ತಿತ್ತು. ಅದಕ್ಕೆ ಶ್ರೀದೇವರು ಅವರಿಗೆ ಇನ್ನೂ ಹಾಗೆ ತುಂಬ ಜನರಿಗೆ ಹೀಗೆ ಸಹಾಯ ಮಾಡುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹೇಳುವುದಕ್ಕಿಂತ ನಾವು ಸತೀಶ್ ಅಣ್ಣ ಅಂತಲೇ ಹೇಳಿಯೋದು ಹೆಚ್ಚು. ಮೊನ್ನೆ ಫೋನ್ ಮಾಡಿದ್ರು ನಮಗೆ, ಏನಾಯಿತು ಹೇಗೆ ಎತ್ತ ಎಂಬುದಾಗಿ. ನಿಜವಾಗಿ ನಾವೇ ಹೇಳಿದ್ದು. ಈಗ ಇಲ್ಲಿ ಕಾಣ್ತಾ ಇದೆ ಅವ್ರ ಮನೆ, ಚೂರು ಮಾಡ್ಬೋದು. ಇದು ನೋಡಿ, ಆ ಕಡೆ ಬಿದ್ದೋಗಿದೆ. ಆಮೇಲೆ ಈ ಕಡೆ ಈ ಪರಿಸ್ಥಿತಿಯಲ್ಲಿ ಇದ್ದದ್ದನ್ನ ನಾವು ಗಂಡ ಹೆಂಡತಿ ಬಂದು ಅದನ್ನ ಗಮನಿಸಿದಾಗ ಇದು ಬಹಳ ಕಷ್ಟ ಅಂತ ಅನಿಸ್ತು. ಪಾಪ ಇಬ್ಬರು ಮಕ್ಕಳಿದ್ದಾರೆ, ಬಹಳ ಕಷ್ಟ ಇದು ಅಂತ ಅನಿಸ್ತು. ಮೊದಲೇನೋ ಒಂದು ಸ್ವಲ್ಪ ಕೊಟ್ಟಿದ್ರಂತೆ ಅವನಿಗೆ, ನಮ್ಮ ರವಿಗೆ ವೈದ್ಯಕೀಯ. ಹೌದು. ಆಮೇಲೆ ನಾವು ಒಂದು ಸತೀಶಣ್ಣ ಹತ್ರ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ, ಯಾಕೆಂತ ಹೇಳಿದ್ರೆ ಅವ್ರ ಮನಸ್ಸು ಹೇಗೆ ಅಂತ ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಆದ್ರೆ ನಾವು ಹತ್ತಿರದಿಂದ ಬಲ್ಲವರಾಗಿದ್ದೇವೆ. ನಮ್ಮ ಭಾಗವತರು ಹಾಗೆ ಅವರೊಂದು ಮುಕ್ತವಾದಂತಹ ಮನಸ್ಸಿನಿಂದ ಭಾಗವತರು ಹೇಳಿದಾಗೆ, ನಮ್ಮ ಅಧ್ಯಕ್ಷರು ಹೇಳಿದಾಗೆ ಒಂದು ಪ್ರೋತ್ಸಾಹ ಬೇಕಾಗ್ತದೆ ಯಾವುದನ್ನಾದ್ರೂ ಮಾಡುವಾಗ. ಒಂದು 4 ವರ್ಷ ಆಗಿತ್ತು ಈ ಮನೆಯನ್ನು ಕಟ್ಟ, ಅರ್ಧ ಮಾಡಿಟ್ಟುಕೊಂಡು ಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲಾಗಿತ್ತು. ಹಾಗೆ ಸಹಕಾರ ನೀಡಿದಂತಹ ಪಟ್ಲ ಅವರಿಗೂ ಮತ್ತೆ ಅದಕ್ಕೆ ಪ್ರಚೋದನಕಾರಿಯಾಗಿರಬಹುದಾದಂತಹ ಟ್ರಸ್ಟ್ ಸಂಸ್ಥೆಯೋ ಹೌದು, ಅದಕ್ಕೆಲ್ಲ ಎಲ್ಲವೂ ಸಹ ಸಪೋರ್ಟ್ ಬೇಕಾಗಿರ್ತದೆ. ಯಾಕೆಂತ ಹೇಳಿದ್ರೆ ಒಂದು ಟ್ರಸ್ಟ್ ಅಂತ ಹೇಳಿದ್ರೆ ಬರೀ ಅದರಿಂದ ನಡೆಯುವುದಕ್ಕಾಗುವುದಿಲ್ಲ. ಸಪೋರ್ಟ್ ಮಾಡಿದ್ದಾರೆ, ಬಹಳ ಉತ್ತಮವಾದಂತಹ ಕೆಲಸ. ಯಾಕೆಂತ ಹೇಳಿದ್ರೆ ಒಂದು ಮನೆ ಅಂತ ಹೇಳಿದ್ರೆ ನಮ್ಮ ಅತ್ಯಂತ ಮನಸ್ಸು ಅನ್ನೋದು ಬೇಕಾಗ್ತದೆ ಮನುಷ್ಯನಿಗೆ. ಅಂತಹ ಮನಸ್ಸು ಇರುವುದಕ್ಕೆ, ಮನುಷ್ಯ ಇರುವುದಕ್ಕೆ ಮನೆ ಅಂತ ಹೇಳ್ತೇವೆ ನಾವು. ದೀರ್ಘಾವಧಿಯಲ್ಲಿ ನಾವು ಅದರಲ್ಲಿ ಬದುಕನ್ನು ಕಳೆಯಬೇಕಾಗ್ತದೆ. ಅದಕ್ಕೆ ಅನುವು ಮಾಡಿಕೊಟ್ಟಂತಹ ಪಟ್ಲ ಫೌಂಡೇಶನ್, ಸತೀಶ್ ಅಣ್ಣ ಎಲ್ಲರಿಗೂ ನಾನು ರವಿಯ ಪರವಾಗಿ ಮತ್ತು ನನ್ನ ಪರವಾಗಿ ವೈಯಕ್ತಿಕವಾಗಿ
ನನ್ನ ಕುಟುಂಬದ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ಆ ಮಹಾಗಣಪತಿ ಇನ್ನೂ ಹೆಚ್ಚಿನ ರೀತಿಯ ಈ ಕಲಾ ಸೇವೆ ಅಂತ ಹೇಳ್ಬೋದು ಇದಕ್ಕೆ ನಾವು ಅದನ್ನು ಮಾಡುವಂತಹ ಶಕ್ತಿ ಆರೋಗ್ಯ ಮೊದಲಾಗಿ ಬೇಕಾದದ್ದು ಅದನ್ನು ಅವರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಎಲ್ಲರಿಗೂ ನಮಸ್ಕಾರ.